ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಯೂಟ್ಯೂಬ್ ಚಾನಲ್ ಬಾಗೇವಾಡಿ ಟೀಚರ್ಸ್. ಓಕೆ ಟೀಚರ್ಸ್, ಇವತ್ತು ನಾನು ನಿಮಗೆ ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್. ಯಾವ ರೀತಿ ನಾವು ಪೋಷನ್ ಟ್ರ್ಯಾಕರಲ್ಲಿ ಆಗಿರ್ಬೋದು, PMMVY ಅಲ್ಲಿ ಆಗಿರ್ಬೋದು, ಯಾವ ರೀತಿ ನಾವು ಫಾರ್ಗೆಟ್ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನಮ್ಮ ಕೆಲಸನ ಮುಂದುವರಿಸ್ಬೋದು. ನಾವು ಪೋಷನ್ ಟ್ರ್ಯಾಕರ್ ಓಪನ್ ಮಾಡಬೇಕಾದ್ರೆ ಅದು ಓಪನ್ ಆಗದೇ ಇರುವಂಥ ಸಮಯದಲ್ಲಿ, ನಾವು ಲಾಗಿನ್ ಪಾಸ್ವರ್ಡ್ನ ಮರ್ತೋದಂಥ ಸಮಯದಲ್ಲಿ, ಅಥವಾ ನಾವು ಭಾಳ ಸತಿ ಯೂಸ್ ಮಾಡ್ತಾ ಇದ್ದೀವಿ ಹಾಕ್ತಾ ಇದ್ದೀವಿ ಅಂತಂದ್ರೂ ಕೂಡ ಓಪನ್ ಆಗದೆ ಇರೋಂಥ ಸಮಯದಲ್ಲಿ, ಈ ಕೆಲವೊಂದು ಸತಿ ಏನಾಗುತ್ತೆ PMMVY ಅಪ್ಲಿಕೇಶನ್ ಹಾಕೋದು ಸ್ವಲ್ಪ ಇದಾಗುತ್ತೆ. ಯಾಕಂದರೆ ಭಾಳ ದಿನ ಒಂದು ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಬಂದಿರಲ್ಲ ನಮ್ಮ ಯೂಸರ್ ID ಪಾಸ್ವರ್ಡ್ಗೆ, ಭಾಳ ದಿನ ಆಗಿರುತ್ತೆ ಓಪನ್ ಮಾಡಿ, ಅದು ಓಪನ್ನೇ ಆಗ್ತಾರಲ್ಲ. ಸೊ ಆ ಥರ ಸಮಯದಲ್ಲಿ ನಾವು ಫಾರ್ಗೆಟ್ ಪಾಸ್ವರ್ಡ್ನ ಯಾವ ರೀತಿಯಾಗಿ ಮಾಡಿಕೊಂಡು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಅಂತ ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಬನ್ನಿ ನೋಡೋಣ, ಈಗ ಸ್ಟೆಪ್ಸ್ನ ಫಾಲೋ ಮಾಡೋಣ. ಬನ್ನಿ ಟೀಚರ್ಸ್, ಈಗ ನಾವು ಪೋಷನ್ ಟ್ರ್ಯಾಕರಲ್ಲಿ ಮೊದಲೇದಾಗಿ ಯಾವ ರೀತಿಯಾಗಿ ಫಾರ್ಗೆಟ್ ಪಾಸ್ವರ್ಡ್ನ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಈಗ ನನ್ನ ಪೋಷನ್ ಟ್ರ್ಯಾಕರ್ ಡೈರೆಕ್ಟಾಗಿ ಆನ್ ಆಗ್ತಾ ಇದೆ. ನಾನೀಗ ಇದನ್ನು ಫಸ್ಟ್ ಲಾಗೌಟ್ ಮಾಡ್ತೀನಿ. ನಿಮಗೆ ತೋರಿಸೋ ಸಲುವಾಗಿ ಮೋರಿಗೆ ಹೋಗ್ಬಿಟ್ಟು ಕೆಳಗಡೆದ ಆಪ್ಷನ್ನು ಲಾಗೌಟ್ ಅಂತ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ಓಕೆ, ನಾವು ಯಾವ್ಯಾವ ಸಮಯದಲ್ಲಿ ನಾವು ಈ ಒಂದು ಫಾರ್ಗೆಟ್ ಪಾಸ್ವರ್ಡ್ನ ಬಳಸ್ಕೋಬೋದು. ಈಗ ಹೊಸ ಹೆಲ್ಪರ್, ಈಗ ಹೊಸ ಒಂದು ವರ್ಕರ್ ಬಂದಿರ್ತಾರೆ, ಅವ್ರದ್ದು ಹೆಸರು ಮತ್ತು ಫೋನ್ ನಂಬರು ಚೇಂಜ್ ಆಗಿರುತ್ತೆ. ಆಗ ನಾವು ಪೋಷನ್ ಟ್ರ್ಯಾಕರಲ್ಲಿ ಯಾವ ರೀತಿಯಾಗಿ ಫಾರ್ಗೆಟ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳೋದು ಅಂತ ಒಂದು ನ್ಯೂ ವರ್ಕರ್ಸ್ನ ಇಂಟೆನ್ಷನ್ ಇಟ್ಕೊಂಡೆ ಈ ಒಂದು ಸ್ಮಾಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣ ಈಗ ಸ್ಟೆಪ್ ಬೈ ಸ್ಟೆಪ್. ಲಾಗಿನ್ ಇಲ್ಲಿ ತೋರಿಸ್ತಾ ಇದೆ ನಮಗೆ. ಲಾಗಿನಲ್ಲಿ ಇಲ್ಲಿ ಕೇಳ್ತಾ ಇದೆ ಫಾರ್ಗೆಟ್ ಎಂಪಿನ್ ಬರ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ನಾವು ಇಲ್ಲಿ ಪ್ರೆಸ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ, ಲಾಗಿನ್ ಕೇಳ್ತಾ ಇದೆ, ಇಲ್ಲಿದೆ ಫಾರ್ಗೆಟ್ ಎಂಪಿನ್ ಅಂತ ಇದೆ. ನಾವು ಈ ಆಪ್ಷನ್ನ ಪ್ರೆಸ್ ಮಾಡಬೇಕು, ಫಾರ್ಗೆಟ್ ಎಂಪಿನ್ ಅಂತ. ಓಕೆ, ಇಲ್ಲಿ ನಮಗೆ ಕೇಳ್ತಾ ಇದೆ, ನಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ, ನಮ್ಮ ಈ ಸ್ಕೂಲ್ದು, ಅದನ್ನು ಹಾಕೋದು. ಅದೇನು ನಂಬರ್ ಇರುತ್ತೋ ನೀವು ಅದನ್ನು ಹಾಕಿ ಗೆಟ್ OTP ಅದನ್ನು ಕ್ಲಿಕ್ ಮಾಡೋಣ. OTP ಬರುತ್ತೆ ಈಗ ನಮ್ಮ ನಂಬರಿಗೆ. OTP ಬಂದ ತಕ್ಷಣ ಅದನ್ನು ಹಾಕೋಣ. ಇದು ಹೊಸ ವರ್ಕರ್ಗೆ ತುಂಬ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್. ಟೀಚರ್ಸ್ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನಾನೀಗ OTP ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇದೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೇಳ್ತಾ ಇದೆ, ಅದನ್ನು ಪ್ರೆಸ್ ಮಾಡೋಣ. ಓಕೆ, ಈಗ ಎಂಟರ್ ಎಂಪಿನ್. ಈಗ ನಾವು ಏನು ಎಂಪಿನ್ ಇಡಬೇಕು ಅಂದ್ಕೊಂಡಿವಿ ನಾವು ಅದನ್ನು ಸೆಟ್ ಮಾಡೋಣ. ಫಸ್ಟ್ ಇಲ್ಲಿ ನೀವೇನು ಅಂದ್ಕೊಂಡಿರ್ತೀರೋ ಒಟ್ಟು 4 ಸಂಖ್ಯೆ, ಅದು ಯಾವುದಾದ್ರೂ ಆಗಿರ್ಬೋದು, ಅದು ನಿಮ್ಮ ಇಷ್ಟ. ಓಕೆನಾ? ಅದನ್ನೇ ನೀವು ಮೇಲೆ ಏನು ಟೈಪ್ ಮಾಡಿದ್ರೋ ಅದನ್ನೇ ಸೇಮ್ ಕೆಳಗಡೆ ಟೈಪ್ ಮಾಡಬೇಕು. ಸೇಮ್ ಎಂಟರ್ ಎಂಪಿನ್, ಕನ್ಫರ್ಮ್ ಎಂಪಿನ್ ಎರಡು ಸೇಮ್ ಇರಬೇಕು. ಓಕೆ, ಇಲ್ಲಿ ಸಬ್ಮಿಟ್ ಆಪ್ಷನ್ ಕೇಳ್ತಾ ಇದೆ, ಸಬ್ಮಿಟ್ ಕೊಡೋಣ. ಓಕೆ, ಮತ್ತೆ ಇಲ್ಲಿ ನಮಗೆ ಲಾಗಿನ್ ಆಪ್ಷನ್ ಬಂದಿದೆ, ಲಾಗಿನ್ ಕೊಡ್ತೀನಿ. ಸೇಮ್ ಪ್ರೊಸೀಜರ್, ನಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಬಂದಿದೆ. ಈಗ ನಾವು ಅದು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕು. ನಾವಲ್ಲಿ ಏನು ಇದು ಕೊಟ್ಟಿದ್ವೋ ಅದನ್ನೇ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಓಪನ್ ಮಾಡೋದು. ಓಪನ್ ಆಯಿತು ನೋಡಿ. ಈ ಥರ ಎಂಪಿನ್ನ ಫಾರ್ಗೆಟ್ ಪಾಸ್ವರ್ಡ್ ಅಥವಾ ನಿಮ್ಮದು ಹೆಸರು ಫೋನ್ ನಂಬರ್ ಏನಾದರೂ ಚೇಂಜ್ ಆದಾಗ ಪೋಷನ್ ಟ್ರ್ಯಾಕರಲ್ಲಿ ಓಪನ್ ಆಗದೇ ಇರುವಂಥ ಸಂದರ್ಭದಲ್ಲಿ, ಪಾಸ್ವರ್ಡ್ ಒಂದು ವೇಳೆ ಗೊತ್ತಿಲ್ಲ ಅಂದರೆ, ಒಂದು ವೇಳೆ ಮರ್ತೋಗಿದ್ರೆ, ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ಫಾರ್ಗೆಟ್ ಪಾಸ್ವರ್ಡ್ನ PPTನಲ್ಲಿ ಓಪನ್ ಮಾಡ್ಕೋಬೋದು. ಈ ಥರ ಸ್ಕ್ರೀನ್ ಓಪನ್ ಮಾಡ್ಕೊಂಡು ನಿಮ್ಮ ಡೈಲಿ ಟ್ರ್ಯಾಕಿಂಗ್ ಆಗಿರ್ಬೋದು, ಹೋಮ್ ವಿಸಿಟ್ ಆಗಿರ್ಬೋದು, ಬೆನಿಫಿಷರಿ ಏನು ಕೆಲಸ ಇದೆಯೋ ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗೋದು. ಓಕೆನಾ? ಓಕೆ ಟೀಚರ್ಸ್, ಬಾಯ್. ಓಕೆ, ನಾವೀಗ PT ಅಂದರೆ ಪೋಷನ್ ಟ್ರ್ಯಾಕರಲ್ಲಿ ಯಾವ ರೀತಿಯಾಗಿ ರೀಸೆಟ್ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸಿದೆ. ಈಗ ವೆಬ್ಸೈಟಲ್ಲಿ ಅಂದರೆ ನಾವು PMMVY ಅರ್ಜಿ ಹಾಕ್ತೀವಲ್ಲ, ಅದರಲ್ಲಿ ಯಾವ ರೀತಿ ನಾವು ಫಾರ್ಗೆಟ್ ಪಾಸ್ವರ್ಡ್ನ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಲಾಗಿನ್ಗೆ ಹೋಗೋಣ. ಆಯಿತು, ಯೂಸರ್ ID ಪಾಸ್ವರ್ಡ್ ಇದಿದೆ. ನಮ್ಗೆ ಯೂಸರ್ ID ಪಾಸ್ವರ್ಡ್ ಹಾಕಕ್ಕೆ ಗೊತ್ತಿಲ್ಲ, ಮರ್ತೋಗಿದೆ, ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಇಲ್ಲಿ ಲಾಗಿನ್ ಕೆಳಗಡೆ ನೋಡಿ, ಬ್ಲೂ ಕಲರ್ ಲಾಗಿನ್ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನಮಗೆ ನೀಲಿ ಕಲರಲ್ಲಿ. ಅದನ್ನು ಪ್ರೆಸ್ ಮಾಡೋಣ. ಯೂಸರ್ ID ಕೇಳ್ತಾ ಇದೆ. ಯೂಸರ್ ID ನಮಗೆಲ್ಲ ಗೊತ್ತೇ ಇದೆ, ನಾವು ಮಾತ್ರ ಒಂದನ್ನು ಅರ್ಜಿ ಹಾಕಬೇಕಾದ್ರೆ ಏನು ಯೂಸರ್ ID ಯೂಸ್ ಮಾಡ್ತೀವೋ ಅದೇ ಯೂಸರ್ IDನ ಹಾಕೋದು. ಯೂಸರ್ ID ಹಾಕಿದ್ವಿ. ಈಗ ಇಲ್ಲಿ ಕ್ಯಾಪ್ಚಾ ಕೇಳ್ತಾ ಇದೆ, ಅಲ್ಲಿ ಏನು ಕ್ಯಾಪ್ಚಾ ಬಂದಿರುತ್ತೋ ಅದನ್ನೇ ನಾವು ಹಾಕೋದು.
ಆಯಿತು, ವೆರಿಫೈ ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಟೈಮ್ಸ್ ಟ್ರೈ ಮಾಡಿದೆ, ಅದಕ್ಕೆ ಪ್ಲೀಸ್ ಟ್ರೈ ಆಫ್ಟರ್ 10 ಮಿನಿಟ್ಸ್ ಅಂತ ಇದೆ. ಓಕೆ, ಮತ್ತೆ ನಾನು 10 ಮಿನಿಟ್ಸ್ ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಓಕೆ ಟೀಚರ್ಸ್, ನನಗೆ ವಿವರ್ ಸಪೋರ್ಟ್ ಮಾಡ್ತಾ ಇಲ್ಲ, ಪ್ಲೀಸ್ ಟ್ರೈ ಆಫ್ಟರ್ 10 ಮಿನಿಟ್ಸ್ ಅಂತ ಇದೆ. ಸೊ ನಾನು ನಿಮಗೆ ಪಾಸ್ವರ್ಡ್ನ ಮಾಡ್ಕೊಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬಾಯ್.